ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಅರ್ಥಶಾಸ್ತ್ರ ಭಾಗ 2 ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರುವ 3ನೇ ಅಧ್ಯಾಯ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅನ್ನುವಂಥ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರಲ್ಲಿ ಜಾಗತೀಕರಣದಲ್ಲಿ ಹೊರಗುತ್ತಿಗೆ ಮತ್ತು ವಿಶ್ವ ವ್ಯಾಪಾರ ಸಂಘಟನೆ ಅದರ ಬಗ್ಗೆ ಮೊದಲ ತರಗತಿಯೊಳಗೆ ಚರ್ಚೆ ಮಾಡಿದ್ವಿ. ಇವತ್ತಿನ ದಿನ ಸುಧಾರಣೆಗಳ ಕಾಲದಲ್ಲಿ ಭಾರತದ ಅರ್ಥವ್ಯವಸ್ಥೆಯ ಒಂದು ಮೌಲ್ಯಮಾಪನವನ್ನು ಕುರಿತು ಅಧ್ಯಯನ ಮಾಡೋದಾದರೆ, ಸುಧಾರಣಾ ಪ್ರಕ್ರಿಯೆ ಜಾರಿಯಾದಾಗಿನಿಂದ 1.5 ದಶಕಗಳ ಪೂರೈಸಿವೆ. ಈ ಅವಧಿಯೊಳಗೆ ಅರ್ಥವ್ಯವಸ್ಥೆಯ ಮೌಲ್ಯಮಾಪನವನ್ನು ಮಾಡೋದಾದರೆ GDPಯ ಬೆಳವಣಿಗೆಯ ದರ ಹೆಚ್ಚಾದಂತೆ ಕಂಡುಬರ್ತದೆ. ಇಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂತಂದರೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲ್ಪಟ್ಟ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯವನ್ನು, ಹಣರೂಪಿ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಅಥವಾ GDP ಅಂತ ಕರಿತೀವಿ. GDPಯನ್ನು ಆಧರಿಸಿ ದೇಶದ ಅರ್ಥವ್ಯವಸ್ಥೆಯ ಅಭಿವೃದ್ಧಿಯನ್ನು ಅಥವಾ ಬೆಳವಣಿಗೆಯನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗಾಗಿ 1980ರಿಂದ 81ರ ಅವಧಿಯೊಳಗೆ GDP 5.6 ಇದ್ದದ್ದು. 1980ರಿಂದ 91ರ ಅವಧಿಯೊಳಗೆ 6.6 ಅದು. ಹೀಗಾಗಿ 2007 ಮತ್ತು 12ರ ಅವಧಿಯೊಳಗೆ 8.2 ಬೆಳವಣಿಗೆಯ ದರವನ್ನು ನಾವು ಕಾಣ್ತೀವಿ. ಹಾಗೇನೆ ಇದರಿಂದ ನಮಗೆ ಗೊತ್ತಾಗ್ತಕ್ಕಂಥದ್ದು GDPಯ ದರ ಹೆಚ್ಚಳವಾಗಿದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಆದರೆ ವಲಯವಾರು ಕೊಡುಗೆಗಳನ್ನು ಗಮನಿಸಿದಾಗ ಕೃಷಿ ವಲಯದ ಉತ್ಪಾದಕತೆ ಕಡಿಮೆ ಇರುವುದನ್ನು, ಕೈಗಾರಿಕಾ ವಲಯದ ಉತ್ಪಾದನಾ ಕೊಡುಗೆ ಹೆಚ್ಚಾಗಿರುವುದನ್ನು, ಅದರ ಜೊತೆಗೆ ಸೇವಾ ವಲಯದ ಉತ್ಪಾದನಾ ಕೊಡುಗೆ ಹೆಚ್ಚಾಗಿರುವುದನ್ನು ಗಮನಿಸ್ತೀವಿ. ಆ ಮೂಲಕ ಇಲ್ಲಿ ಕೈಗಾರಿಕಾ ವಲಯದಲ್ಲಿ ಏರಿಕೆ ಕಂಡಿದೆ, ಸೇವಾ ವಲಯದ ಬೆಳವಣಿಗೆ ಏರಿಕೆಯಾಗಿದೆ. ಇನ್ನು 12ನೇ ಪಂಚವಾರ್ಷಿಕ ಯೋಜನೆಯೊಳಗೆ 9% 9.5% ಗುರಿಯನ್ನು ಹೆಚ್ಚಿಸಬೇಕು ಅನ್ನುವಂಥ ಗುರಿಯನ್ನು ಇಟ್ಟುಕೊಂಡಿತ್ತು. ಆ ವಲಯದೊಳಗೆ ಕೃಷಿ ವಲಯದ ಕೊಡುಗೆಯನ್ನು ಗಮನಿಸೋದಾದರೆ 4ರಿಂದ 4.2%. ಆಮೇಲೆ ಕೈಗಾರಿಕಾ ವಲಯದ್ದು 9.6ರಿಂದ 10.9% ಇದೆ. ಇನ್ನು ಸೇವಾ ವಲಯದ ಕೊಡುಗೆಯನ್ನು ಗಮನಿಸಿದರೆ 10%. ಇದರಿಂದ ಏನಾಗುತ್ತೆ ಅಂತಂದರೆ ಅಧಿಕ ಬೆಳವಣಿಗೆ ದರದ ಹಂಚಿಕೆಯು ಅಸ್ಥಿರವಾದದ್ದಾಗಿದೆ ಎಂಬುದನ್ನು ನಾವು ವಿದ್ವಾಂಸರ ಅಭಿಪ್ರಾಯ ಪಡ್ತಾರೆ. ಆ ಮೂಲಕ ಇಲ್ಲಿ ಏನಾಯ್ತು ತೋರಿಸ್ತಪ್ಪ ಅಂತಂದರೆ ಆರ್ಥಿಕತೆ ಮುಕ್ತತೆಯಿಂದಾಗಿ ವಿದೇಶಿ ನೇರ ಹೂಡಿಕೆ, ಬೇರೆ ರಾಷ್ಟ್ರದವರು ಬಂದು ನಮ್ಮಲ್ಲಿ ಬಂಡವಾಳವನ್ನು ಹೂಡಲಿಕ್ಕೆ ಅವಕಾಶ ದೊರೀತು. ವಿದೇಶಿ ಮೀಸಲುಗಳಲ್ಲಿನ ಗಣನೀಯ ಹೆಚ್ಚಳವಾಗಿದೆ. ವಿದೇಶಿ ನೇರ ಬಂಡವಾಳ ಹೂಡಿಕೆ ವಿದೇಶಿ ಸಾಂಸ್ಥಿಕ ಹೂಡಿಕೆಗಳನ್ನು ಒಳಗೊಂಡು ವಿದೇಶಿ ಹೂಡಿಕೆ 1990 ಮತ್ತು 91ರಲ್ಲಿದ್ದದ್ದು $100 ಮಿಲಿಯನ್ಗಳಿಂದ 2013-14ರ ಅವಧಿಯೊಳಗೆ $264 ಬಿಲಿಯನ್ ಟನ್ಗಳಷ್ಟೇನಾಯ್ತಪ್ಪ ಅಂದ್ರೆ ಹೆಚ್ಚಾಯಿತು.
ಈ ಮೂಲಕ ವಿದೇಶಿ ಮೀಸಲು 1990-91ರಲ್ಲಿ $6 ಬಿಲಿಯನ್ನಿಂದ 2013-14ರಲ್ಲಿ $304 ಬಿಲಿಯನ್ಗಳಷ್ಟು ಏರಿಕೆ ಆಯಿತು. ಹೀಗಾಗಿ ವಿದೇಶಿ ವಿನಿಮಯದ ಮೀಸಲನ್ನು ಹೊಂದಿರುವ ದೇಶಗಳಲ್ಲಿ ಭಾರತವೂ ಒಂದು ಎಂದು ಪರಿಗಣಿಸಲಾಯಿತು. ಆ ಮೂಲಕ ಸುಧಾರಣೆಗಳ ಅವಧಿಯಲ್ಲಿ ಭಾರತವು ಆಟೋ ಭಾಗಗಳು, ಇಂಜಿನಿಯರಿಂಗ್ ಸರಕುಗಳು, IT ಸಾಫ್ಟ್ವೇರ್, ಟೆಕ್ಸ್ಟೈಲ್ ಉತ್ಪನ್ನಗಳು ಯಶಸ್ವಿ ರಫ್ತುದಾರನಾಗಿ ಹೊರಹೊಮ್ಮಿತು ಅನ್ನುವಂಥದ್ದನ್ನು, ಆ ಮೂಲಕ ಬೆಲೆಗಳು ಸಹ ನಿಯಂತ್ರಣಕ್ಕೊಳಪಟ್ಟವು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸುಧಾರಣಾ ಪ್ರಕ್ರಿಯೆ ವಿಶೇಷವಾಗಿ ಉದ್ಯೋಗ, ಕೃಷಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತು ಕೋಶೀಯ ನಿರ್ವಹಣೆಯಂತಹ ಕ್ಷೇತ್ರಗಳಲ್ಲಿ ಮತ್ತು ನಮ್ಮ ಆರ್ಥಿಕತೆ ಕೆಲವು ಮೂಲಭೂತ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ ಅನ್ನುವಂಥದ್ದನ್ನು ಬಲವಾಗಿ ಟೀಕಿಸ್ತಾರೆ. ಇನ್ನು ಬೆಳವಣಿಗೆ ಮತ್ತು ಉದ್ಯೋಗವನ್ನು ಗಮನಿಸೋದಾದರೆ, ಸುಧಾರಣೆಗಳ ಕಾಲದ GDPಯ ಬೆಳವಣಿಗೆಯ ದರ ಏರಿಕೆಯಾಗಿದ್ದರೂ ದೇಶದಲ್ಲಿ ಈ ಬೆಳವಣಿಗೆಯು ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಲಿಲ್ಲ ಅನ್ನುವಂಥದ್ದು ನಾವು ಗಮನಿಸ್ತೀವಿ. ಆಮೇಲೆ ಇಲ್ಲಿ ಕೃಷಿ ಸುಧಾರಣೆ ಅಂತಿದೆ. ಕೃಷಿ ಸುಧಾರಣೆಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 6 ಅಂಕದ ಪ್ರಶ್ನೆ. ಕೃಷಿ ಕ್ಷೇತ್ರದ ಮೇಲಾದ ಸುಧಾರಣೆಗಳ ಪರಿಣಾಮಗಳನ್ನು ವಿವರಿಸಿ ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಸುಧಾರಣೆಗಳು ಕೃಷಿಗೆ ಲಾಭದಾಯಕವಾಗಿಲ್ಲ ಅನ್ನುವಂಥದ್ದನ್ನು GDPಯ ಬೆಳವಣಿಗೆ ದರವನ್ನು ಗಮನಿಸಿದಾಗ ನಾವು ತಿಳ್ಕೊಂಡ್ವಿ. ಆ ಮೂಲಕ ಇದರ ಬೆಳವಣಿಗೆ ಕುಸಿಯುತ್ತಿದ್ದು ಕೃಷಿ ವಲಯದ ಮೇಲಿನ ಸಾರ್ವಜನಿಕ ಹೂಡಿಕೆಯನ್ನು ಹಾಕೋತ ಬಂತು, ಕಡಿಮೆ ಹಾಕೋತ ಬಂತು. ಅಂದ್ರೆ ಸರ್ಕಾರ ಕೃಷಿ ವಲಯದ ಮೇಲೆ ಹೂಡಿಕೆ ಮಾಡುವುದನ್ನು ಕಡಿಮೆ ಮಾಡ್ತು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಅದರಲ್ಲಿ ಮೂಲವಾಗಿ ವಿಶೇಷವಾಗಿ ನೀರಾವರಿ, ಶಕ್ತಿ ಸಂಪನ್ಮೂಲಗಳು, ರಸ್ತೆಗಳು, ಮಾರುಕಟ್ಟೆಯ ಕೊಂಡಿಗಳು ಮತ್ತು ಸಂಶೋಧನೆ ವಿಸ್ತರಣೆಗಳು ಇಳಿಮುಖ ಆಗ್ತಾ ಬಂದು, ಅಲ್ಲದೆ ರಸಗೊಬ್ಬರದ ಮೇಲಿನ ಸಹಾಯಧನ ತೆರವುಗೊಳಿಸೋದ್ರ ಮೂಲಕ ಉತ್ಪಾದನಾ ವೆಚ್ಚದ ಹೆಚ್ಚಳಕ್ಕೆ ಕಾರಣವಾಯಿತು. ಇದು ಹಲವು ಸಣ್ಣ ಮತ್ತು ಸೀಮಾಂತ ರೈತರನ್ನ ಏನು ಮಾಡ್ತಪ್ಪ ಅಂತಂದ್ರೆ ತೊಂದರೆಗೀಡು ಮಾಡ್ತು ಅನ್ನುವಂಥ ಅಂಶವನ್ನು ಬರೀಬೇಕು. ಅದರ ಜೊತೆಗೆ ಕೃಷಿ ಉತ್ಪನ್ನದ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧ ಮತ್ತು ಕೃಷಿ ಉತ್ಪನ್ನಗಳ ಆಮದು ಮೇಲಿನ ತೆರಿಗೆ ಕಡಿತ, ಕನಿಷ್ಠ ಬೆಂಬಲ ಬೆಲೆಗಳ ತೆರವು ಮುಂತಾದ ಹಲವು ಬದಲಾವಣೆಗಳು ದೇಶೀಯ ಕೃಷಿಕರ ಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ದುಷ್ಪರಿಣಾಮವನ್ನು ಬೀರಿದ್ವು. ಜೊತೆಗೆ ಕೃಷಿ ರಫ್ತು ನೀತಿ ತಂತ್ರಗಳ ಕಾರಣದಿಂದಾಗಿ ದೇಶೀಯ ಮಾರುಕಟ್ಟೆಗಾಗಿ ಉತ್ಪನ್ನ ಮಾಡುತ್ತಿದ್ದ ಆಹಾರ ಧಾನ್ಯಗಳ ಬದಲಾಗಿ ವಾಣಿಜ್ಯ ಬೆಳೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡಲಾಯಿತು. ಆ ಮೂಲಕ ರಫ್ತು ಆಧಾರಿತ ಮಾರುಕಟ್ಟೆಗಳತ್ತ ಪಲ್ಲಟ ಮಾಡಲಾಯಿತು. ಇದು ಆಹಾರ ಧಾನ್ಯಗಳ ಬೆಳೆಗಳ ಮೇಲೆ ಒತ್ತಡವನ್ನು ತರುತ್ತದೆ. ಜೊತೆಗೆ
ಆಹಾರ ಧಾನ್ಯಗಳ ಬದಲಾಗಿ ವಾಣಿಜ್ಯ ಬೆಳೆಗಳಿಗೆ ಪ್ರಾಮುಖ್ಯತೆ ನೀಡೋದ್ರ ಮೂಲಕ ರಫ್ತು ಆಧಾರಿತ ಮಾರುಕಟ್ಟೆಗಳತ್ತ ಪಲಟ ಮಾಡುತ್ತೆ. ಆ ಮೂಲಕ ಆಹಾರ ಧಾನ್ಯಗಳ ಮೇಲಿನ ಒತ್ತಡ ತರ್ತದೆ ಅನ್ನುವಂಥ ಅಂಶಗಳನ್ನು ನೋಡಿದ್ವಿ. ಇದಾದ ಮೇಲೆ ಅಭಿವೃದ್ಧಿಶೀಲ ದೇಶವಾಗಿ ಭಾರತ ಸುಂಕೇತರ ಅಡೆತಡೆಗಳ ಕಾರಣದಿಂದಾಗಿ ಅಭಿವೃದ್ಧಿ ಹೊಂದಿದ ದೇಶದ ಮಾರುಕಟ್ಟೆಗೆ ಪ್ರವೇಶಿಸುವ ಮಾರ್ಗ ರಫ್ತು ಮೂಲಕ ಪಡೆಯಲಾಯಿತು. ಉದಾಹರಣೆಗೆ ಭಾರತದ ಟೆಕ್ಸ್ಟೈಲ್ ಬಟ್ಟೆ ರಫ್ತು ಮೇಲಿನ ಎಲ್ಲ ಕೋಟಾ ನಿರ್ಬಂಧಗಳನ್ನು ತೆಗೆಯಲಾಗಿದ್ದರೂ USA ಮಾತ್ರ ಭಾರತ ಚೈನಾದಿಂದ ಆಮದಾಗುತ್ತಿದ್ದ ಟೆಕ್ಸ್ಟೈಲ್ನ ಮೇಲಿನ ಕೋಟಾ ನಿರ್ಬಂಧಗಳನ್ನು ತೆಗೆದುಹಾಕಲಿಲ್ಲ. ಇನ್ನು ಹೂಡಿಕೆ ಹಿಂತೆಗೆತ ಅಂತ ಬರುತ್ತೆ. ಇಲ್ಲಿ ಪ್ರತಿ ವರ್ಷ ಸರ್ಕಾರ ಸಾರ್ವಜನಿಕ ವಲಯದ ಉದ್ದಿಮೆ ಸಂಸ್ಥೆಗಳ ಮೇಲಿನ ಹೂಡಿಕೆ ಹಿಂತೆಗೆತ ಗುರಿಯನ್ನು ನಿಗದಿಪಡಿಸ್ತು. ಅಂದರೆ ಇಲ್ಲಿ 1991-92ರಲ್ಲಿ 2500 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಹೂಡಿಕೆ ಹಿಂತೆಗೆತ ಮೂಲಕ ಸಜ್ಜುಗೊಳಿಸುವ ಗುರಿಯನ್ನು ಇಟ್ಟುಕೊಳ್ಳಲಾಗಿತ್ತು. ಸರ್ಕಾರ 3040 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಂಗ್ರಹಿಸುವ ಮತ್ತು ಇದು ಗುರಿಯನ್ನು ಮೀರಿದ ಸಾಧನೆಯಾಗಿದೆ. ಆ ಮೂಲಕ 2013 ಮತ್ತು 2014ರ ಗುರಿ 56,000 ಕೋಟಿ ರೂಪಾಯಿಗಳಷ್ಟಿತ್ತು. ಆದರೆ ಸಾಧನೆ ಕೇವಲ 26,000 ಕೋಟಿ ರೂಪಾಯಿಗಳಷ್ಟಿತ್ತು. ಇದರ ಮೇಲೆ ಸುಧಾರಣೆ ಮತ್ತು ಕೋಶೀಯ ನೀತಿ, ಆರ್ಥಿಕ ಸುಧಾರಣೆ ಸಾರ್ವಜನಿಕ ವೆಚ್ಚದ ಬೆಳವಣಿಗೆಯ ಮಿತಿಯನ್ನು ಹೇರಿತು. ಇಲ್ಲಿ ವಿಶೇಷವಾಗಿ ಸಾಮಾಜಿಕ ವಲಯದಲ್ಲಿ ಮಿತಿಗಳನ್ನು ಹೇರಲಾಯಿತು. ತೆರಿಗೆ ರಿಯಾಯಿತಿಗಳು ಅಧಿಕ ಆದಾಯ ತಂದುಕೊಡುತ್ತೆ ಮತ್ತು ತೆರಿಗೆಯಿಂದ ತಪ್ಪಿಸಿಕೊಳ್ಳುವ ನಿಯಂತ್ರಿಸುತ್ತೆ ಎಂಬ ನಿರೀಕ್ಷೆ ಇತ್ತು. ಆದರೆ ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿ ತೆರಿಗೆ ಆದಾಯ ಹೆಚ್ಚಾಗಲಿಲ್ಲ. ರಫ್ತು ಸುಂಕಗಳ ಮೂಲಕ ಆದಾಯ ಹೆಚ್ಚಿಸುವುದು ಸಹ ರಿಯಾಯಿತಿಯನ್ನು ಒಳಗೊಂಡ ಸುಧಾರಿತ ನೀತಿ ಮೊಟಕುಗೊಳಿಸ್ತು ಅನ್ನುವಂಥ ಅಂಶವನ್ನು ತಿಳ್ಕೋಬೇಕು. ಈ ಸುಧಾರೀಕರಣ ಮೌಲ್ಯಮಾಪನದ ಬಗ್ಗೆ ಅಧ್ಯಯನ ಮಾಡಿದರು. ಇದರೊಳಗೆ ಪ್ರಶ್ನೆ ಬರ್ತಕ್ಕಂಥದ್ದು ಅಂತಂದರೆ ಕೃಷಿ ವಲಯದ ಬಗ್ಗೆ, ಕೃಷಿ ಕ್ಷೇತ್ರದ ಮೇಲಾದ ಸುಧಾರಣೆಗಳ ಪರಿಣಾಮವನ್ನು ವಿವರಿಸಿ ಇದರ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತರವನ್ನು ಕೊಡಬೇಕು. ಇದರೊಳಗೆ ಕ್ವಶನ್ ಬ್ಯಾಂಕ್ನಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳನ್ನು ನೋಡೋದಾದರೆ ಭಾಗ 2ರಲ್ಲಿ ಬರ್ತಕ್ಕಂತಹ ಮೂರನೇ ಅಧ್ಯಾಯ ಈಗಾಗಲೇ ಸ್ವತಂತ್ರ ಭಾರತದ ಆರ್ಥಿಕ ಅಭಿವೃದ್ಧಿ, ಇದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಆರ್ಥಿಕ ಸುಧಾರಣೆಗಳನ್ನು ಡ್ಯಾಶ್ರಲ್ಲಿ ಜಾರಿಗೊಳಿಸಲಾಯಿತು. 1991ರಲ್ಲಿ ಜಾರಿಗೊಳಿಸಲಾಯಿತು ಅಂತ ಬರೀಬೇಕು. ಇನ್ನು ಎರಡನೇದಾಗಿ RBI ವಲಯವನ್ನು ನಿಯಂತ್ರಿಸುತ್ತದೆ. RBI ಹಣಕಾಸು ವಲಯವನ್ನು ನಿಯಂತ್ರಿಸುತ್ತದೆ. ಮೂರನೇದು
ಡ್ಯಾಶ್ ಡ್ಯಾಶ್ರಲ್ಲಿ WTO ಸ್ಥಾಪಿತವಾಯಿತು. ಜನವರಿ 1, 1995ರಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಅಥವಾ WTO ಸ್ಥಾಪಿತವಾಯಿತು. ಇನ್ನು ವೈಯಕ್ತಿಕ ಆದಾಯದ ಮೇಲಿನ ತೆರಿಗೆಯನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುವರು. ವೈಯಕ್ತಿಕ ಆದಾಯದ ಮೇಲಿನ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಎಂದು ಕರೆಯುವರು. ಇನ್ನು ಉದಾರೀಕರಣ ಎಂದರೇನು ಅಂತಿದೆ. ಉದಾರೀಕರಣ ಅಂದರೆ ಈಗಾಗಲೇ ಚರ್ಚೆ ಮಾಡಿದ್ದೀನಿ. ಆರ್ಥಿಕ ವ್ಯವಸ್ಥೆಯ ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದನ್ನು ಉದಾರೀಕರಣ ಎನ್ನುತ್ತವೆ. ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದನ್ನು ಉದಾರೀಕರಣ ಎನ್ನುತ್ತೇವೆ ಅಂತ ಬರೀಬೇಕು. ಇನ್ನು ಖಾಸಗೀಕರಣದ ಅರ್ಥ ನೀಡಿ ಅಂತ ಕೇಳಿದ್ದಾರೆ. ಅಂದರೆ ಆರ್ಥಿಕತೆಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮ ಮತ್ತು ಬಂಡವಾಳಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವುದನ್ನು ಖಾಸಗೀಕರಣ ಎನ್ನುತ್ತೇವೆ ಅಂತ ಬರೀಬೇಕು. ಇನ್ನು ಜಾಗತೀಕರಣ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ಜಾಗತೀಕರಣ ಅಂದರೆ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ವೃದ್ಧಿಗೊಳಿಸುವ ಮೂಲಕ ಆರ್ಥಿಕತೆಯನ್ನು ವಿಶ್ವದ ಮಾರುಕಟ್ಟೆಗೆ ತೆರೆದಿಡುವುದನ್ನು ಜಾಗತೀಕರಣ ಎನ್ನುತ್ತೇವೆ. ಅಂದರೆ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ವೃದ್ಧಿಗೊಳಿಸುವ ಮೂಲಕ ಆರ್ಥಿಕತೆಯನ್ನು ವಿಶ್ವದ ಮಾರುಕಟ್ಟೆಗೆ ತೆರೆದಿಡುವುದನ್ನು ಜಾಗತೀಕರಣ ಅಂತ ಕರೀತೀವಿ. ಇನ್ನು IBRDಯನ್ನು ವಿಸ್ತರಿಸಿ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತ ಹೇಳಿದ್ದೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬರಿಬೇಕು. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬರೆದ್ರೆ ಸಾಕು. ಇನ್ನು GATT ಗ್ಯಾಟನ್ನು ವಿಸ್ತರಿಸಿ ಅಂತ ಕೇಳಿದ. ಗ್ಯಾಟ್ ಅಂತಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟರಿಫ್ ಆ್ಯಂಡ್ ಟ್ರೇಡ್ ಅಂತಂದರೆ ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ಬರೆದ್ರು ನಡೀತು. ಸುಂಕಗಳು ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಥವಾ ಜನರಲ್ ಅಗ್ರಿಮೆಂಟ್ಸ್ ಆನ್ ಟರಿಫ್ಸ್ ಆ್ಯಂಡ್ ಟ್ರೇಡ್ ಅಂತ ಬರೆದ್ರೆ ನಡೀತು. ಇನ್ನು ನೇರ ತೆರಿಗೆ ಅಥವಾ ಪ್ರತ್ಯಕ್ಷ ತೆರಿಗೆ ಅಂತಲೂ ಕರೀತಾರೆ. ಇದು ನೇರ ತೆರಿಗೆ ಅಂದರೆ ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸಲಾಗುವ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಅಂತ ಕರೀತೀವಿ ಅಥವಾ ನೇರ ತೆರಿಗೆ ಅಂತಲೂ ಕರೀತೀವಿ. ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸಲಾಗುವ ತೆರಿಗೆಯನ್ನು ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಅಂತ ಕರೀತೀವಿ. 1 ಅಂಕದ ಪ್ರಶ್ನೆಗಳಿವು. ಇನ್ನು ಹೊರಗುತ್ತಿಗೆಯನ್ನು ಏನೆಂದು ಅರ್ಥೈಸುವಿರಿ ಅಂತ ಕೇಳ್ಯಾರ. ಈಗಾಗಲೇ ದೇಶದ ಒಳಗಡೆ ಸೇವೆಯನ್ನು ಪೂರೈಸುತ್ತಿದ್ದ ಒಂದು ಕಂಪನಿ ಬಾಹ್ಯ ಮೂಲಗಳಿಂದ ಅಂದರೆ ಬಹುತೇಕ ಇತರೆ ದೇಶಗಳಿಂದ ನಿಯಮಿತ ಸೇವೆಯನ್ನು ಗುತ್ತಿಗೆ ಆಧಾರದಲ್ಲಿ ಬಾಡಿಗೆ ಪಡೆಯುವುದನ್ನು ಹೊರಗುತ್ತಿಗೆ ಎನ್ನುತ್ತವೆ. ಈಗಾಗಲೇ ದೇಶದ ಒಳಗಡೆ ಸೇವೆಯನ್ನು ಪೂರೈಸುತ್ತಿದ್ದ ಒಂದು ಕಂಪನಿ ಬಾಹ್ಯ ಮೂಲಗಳಿಂದ ಅಂದರೆ
ಬಹುತೇಕ ಇತರೆ ದೇಶಗಳಿಂದ ನಿಯಮಿತ ಸೇವೆಗಳನ್ನು ಗುತ್ತಿಗೆ ಆಧಾರದಲ್ಲಿ ಬಾಡಿಗೆ ಪಡೆಯುವುದನ್ನು ಹೊರಗುತ್ತಿಗೆ ಎನ್ನುತ್ತವೆ ಅಂತ ಬರೀಬೇಕು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಅದರಲ್ಲಿ ಒಂದನೇದು ಕೈಗಾರಿಕಾ ಪರವಾನಗಿ ಎಂದರೇನು ಕೇಳಿದ್ದಾರೆ. ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಸರ್ಕಾರ ನೀಡುವ ಅನುಮತಿಯನ್ನು ಕೈಗಾರಿಕಾ ಪರವಾನಗಿ ಎನ್ನುವರು. ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು ಸರ್ಕಾರ ನೀಡುವ ಅನುಮತಿಯನ್ನು ಕೈಗಾರಿಕಾ ಪರವಾನಗಿ ಎನ್ನುತ್ತವೆ. ಇನ್ನು ಉದಾರೀಕರಣದ ಯಾವುದಾದರೂ 4 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಉದಾರೀಕರಣ ಅರ್ಥವ್ಯವಸ್ಥೆಯನ್ನು ಎಲ್ಲ ಹತೋಟೆ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದು. ಒಂದನೇ ಉದ್ದೇಶ ಅರ್ಥವ್ಯವಸ್ಥೆಯನ್ನು ಎಲ್ಲ ಹತೋಟೆ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸ್ತಕ್ಕಂಥದ್ದು. ಇನ್ನು ಎರಡನೇದಾಗಿ ಕೈಗಾರಿಕೆಗಳ ಮೇಲಿನ ನಿಯಂತ್ರಣವನ್ನು ತೊಡೆದುಹಾಕು. ಕೈಗಾರಿಕೆಗಳ ಮೇಲಿನ ನಿಯಂತ್ರಣವನ್ನು ತೊಡೆದುಹಾಕು. ಇನ್ನು ಮೂರನೇದಾಗಿ ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಇನ್ನು ಜನರ ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರದ ಮಧ್ಯಪ್ರವೇಶವನ್ನು ಕಡಿಮೆ ಮಾಡ್ತಕ್ಕಂಥ. ಇನ್ನು ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಮಾರುಕಟ್ಟೆ ನಿರ್ಧಾರಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಉತ್ಪಾದನೆ ಮತ್ತು ವಿತರಣೆಯಲ್ಲಿ ಮಾರುಕಟ್ಟೆ ನಿರ್ಧಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು. ಇವು ಉದಾರೀಕರಣದ 4 ಉದ್ದೇಶಗಳು. ಇನ್ನು ಮೂರನೇದಾಗಿ ಕೋಶೀಯ ನೀತಿ ಎಂದರೇನು ಕೇಳಿದೆ. ಕೋಶೀಯ ನೀತಿ ಅಂದರೆ ಸರ್ಕಾರದ ಆದಾಯ, ವೆಚ್ಚ ಮತ್ತು ಸಾರ್ವಜನಿಕ ಸಾಲದ ಬಗೆಗಿನ ಸರ್ಕಾರದ ನೀತಿಯನ್ನು ಕೋಶೀಯ ನೀತಿ ಎನ್ನುತ್ತಾರೆ. ಸರ್ಕಾರದ ಆದಾಯ, ವೆಚ್ಚ ಮತ್ತು ಸಾರ್ವಜನಿಕ ಸಾಲದ ಬಗೆಗಿನ ಸರ್ಕಾರದ ನೀತಿಯನ್ನು ಕೋಶೀಯ ನೀತಿ ಎನ್ನುತ್ತವೆ. ಪ್ರಸ್ತುತ ತೆರಿಗೆ ವ್ಯವಸ್ಥೆಯಲ್ಲಿ ಕೆಲವುಗಳನ್ನು ರದ್ದುಪಡಿಸಲಾಗಿದೆ. ಸಂಪನ್ಮೂಲಗಳ ಸಂಗ್ರಹಣೆ, ದಕ್ಷ ಸಾರ್ವಜನಿಕ ವೆಚ್ಚದ ನೀತಿ ಮತ್ತು ಕೋಶೀಯ ಕೊರತೆಯ ಪ್ರಗತಿ ಈ ಅಂಶಗಳಲ್ಲಿನ ಸುಧಾರಣೆಗಳನ್ನು ಕೋಶೀಯ ನೀತಿ ಒಳಗೊಂಡಿದೆ. ಇನ್ನು ಹೊರಗುತ್ತಿಗೆ ಸೇವೆಗಳು. ಹೊರಗುತ್ತಿಗೆ ಸೇವೆಗಳಂತಂದರೆ ಧ್ವನಿ ಆಧಾರಿತ ವ್ಯವಹಾರ ಪ್ರಕ್ರಿಯೆಗಳು, ವಿವಿಧ ಸಂಸ್ಥೆಗಳ ದಾಖಲೆಗಳ ರಕ್ಷಣೆ ಮತ್ತು ಲೆಕ್ಕಾಚಾರ, ಬ್ಯಾಂಕಿಂಗ್ ಸೇವೆಗಳು, ಸಂಗೀತ ರೆಕಾರ್ಡ್ ಮಾಡುವುದು. ಧ್ವನಿ ಆಧಾರಿತ ವ್ಯವಹಾರ ಪ್ರಕ್ರಿಯೆಗಳು, ವಿವಿಧ ಸಂಸ್ಥೆಗಳ ದಾಖಲೆಗಳ ಲೆಕ್ಕ ಮತ್ತು ರಕ್ಷಣೆ, ಬ್ಯಾಂಕಿಂಗ್ ಸೇವೆಗಳು, ಸಂಗೀತ ರೆಕಾರ್ಡ್ ಮಾಡುವುದು, ಇವೆಲ್ಲ ಹೊರಗುತ್ತಿಗೆ ಸೇವೆಗಳು. ಇನ್ನು ಹೂಡಿಕೆ ಹಿಂತಗಿತ ಎಂದರೇನು ಕೇಳಿದೆ. ಹೂಡಿಕೆ ಹಿಂತಗಿತ ಅಂದರೆ ಸಾರ್ವಜನಿಕ ಉದ್ಯಮ ಘಟಕಗಳ ಸಮಬಂಡವಾಳವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನು ಹೂಡಿಕೆ ಹಿಂತಗಿತ ಎನ್ನುತ್ತವೆ. ಅಂದರೆ ಸಾರ್ವಜನಿಕ ಉದ್ಯಮ ಘಟಕಗಳ
ಸಮ ಬಂಡವಾಳವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದನ್ನು ಹೂಡಿಕೆ ಹಿಂತೆಗೆತ ಅಂತ ಕರೀತಾರೆ. ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನೋಡೋದಾದರೆ, ಸಾರ್ವಜನಿಕ ಉದ್ಯಮಗಳ ಆಸ್ತಿ ಮೌಲ್ಯವನ್ನು ಕಡಿತ ಮಾಡಿ ಖಾಸಗಿ ವಲಯಕ್ಕೆ ಮಾರಾಟ ಮಾಡುವುದರಿಂದ ಸರ್ಕಾರಕ್ಕೆ ಗಣನೀಯ ಪ್ರಮಾಣದ ನಷ್ಟ ಉಂಟಾಗ್ತದೆ. ಅಂದರೆ ಸರ್ಕಾರ ಸಾರ್ವಜನಿಕ ಉದ್ಯಮಗಳ ಆಸ್ತಿ ಮೌಲ್ಯವನ್ನು ಕಡಿತ ಮಾಡಿ ಖಾಸಗಿ ವಲಯಕ್ಕೆ ಮಾರಾಟ ಮಾಡೋದ್ರಿಂದ ಸರ್ಕಾರಕ್ಕೆ ಗಣನೀಯ ಪ್ರಮಾಣದ ನಷ್ಟ ಉಂಟಾಗ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರ ಜೊತೆಗೆ ಹೂಡಿಕೆ ಹಿಂತೆಗೆತದಿಂದ ಹಣವನ್ನು ಸರ್ಕಾರ ಅಭಿವೃದ್ಧಿ ಚಟುವಟಿಕೆಗೆ ಬಳಸದೆ ಕಂದಾಯದ ಕೊರತೆಯನ್ನು ಸರಿದೂಗಿಸ್ಕೊಳ್ಳಿಕ್ಕೆ ಬಳಸ್ಕೋಬೋದು. ಆ ಮೂಲಕ ಅದು ಆರ್ಥಿಕ ಅಭಿವೃದ್ಧಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡೋದಿಲ್ಲ. ಅಂದರೆ ಅಭಿವೃದ್ಧಿ ಚಟುವಟಿಕೆ ಬಳಸದೆ ಅದನ್ನು ಕಂದಾಯದ ಕೊರತೆಯನ್ನು ನೀಗಿಸ್ಲಿಕ್ಕೆ ಬಳಕೆ ಮಾಡಿದರೆ ಅದು ಅಭಿವೃದ್ಧಿಗೆ ಪೂರಕವಾಗಿರುವುದಿಲ್ಲ ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಬೇಕು. ಇನ್ನು ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ. ಆಗಾಗಲೇ ಅಧ್ಯಯನ ಮಾಡುವಾಗ ಚರ್ಚೆ ಮಾಡಿದ್ವಿ. ಪ್ರತ್ಯಕ್ಷ ತೆರಿಗೆ ಅಂದರೆ ಯಾರ ಮೇಲೆ ತೆರಿಗೆ ವಿಧಿಸೋದು ಅವರೇ ನೇರವಾಗಿ ತೆರಿಗೆಯನ್ನು ಸಂದಾಯ ಮಾಡಿದರೆ ಅದನ್ನು ಪ್ರತ್ಯಕ್ಷ ತೆರಿಗೆ ಅಥವಾ ನೇರ ತೆರಿಗೆ ಅಂತ ಕರೆದ್ವಿ. ಅದರೊಳಗೆ ವೈಯಕ್ತಿಕ ಆದಾಯದ ತೆರಿಗೆ, ಸಂಪತ್ತಿನ ತೆರಿಗೆ ಇವು ನೇರ ತೆರಿಗೆಗೆ ಉದಾಹರಣೆಗಳಾಗಿದ್ದು. ಇನ್ನು ಪರೋಕ್ಷ ತೆರಿಗೆ ಅಂದರೆ ತೆರಿಗೆಯನ್ನು ಇನ್ನೊಬ್ಬರಿಗೆ ವರ್ಗಾವಣೆ ಮಾಡಲು ಅವಕಾಶಗಳಿದ್ದರೆ ಅದನ್ನು ಪರೋಕ್ಷ ತೆರಿಗೆ ಅಂತ ಕರೀತೀವಿ. ಇದರಲ್ಲಿ ಕೇಂದ್ರ ಅಬಕಾರಿ ಸುಂಕ, ಆಮದು ರಫ್ತು ಸುಂಕ ಇವುಗಳು ಪರೋಕ್ಷ ತೆರಿಗೆಗೆ ಉದಾಹರಣೆಗಳು ಅಂತ ಹೇಳಿ ನಾವು ಕರಿತೀವಿ. ಇಲ್ಲಿಗೆ 3ನೇ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು.